ನವರಾತ್ರಿಯಲ್ಲಿ ಶಲ್ಯವ್ವ ದೇವಿಗೆ ವಿಶೇಷ ಪೂಜೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಜೋಡಟಿ ಗ್ರಾಮದಲ್ಲಿ 7ನೇ ಶತಮಾನದಲ್ಲಿ ನೆಲೆಸಿದ ಶ್ರೀ ಶಲ್ಯವ್ವ ದೇವಿ. ಏಳೂರು ಸೀಮೆಯಲ್ಲಿ ನೆಲೆಸಿದ ಶ್ರೀ ಶಲ್ಯವ್ವ ದೇವಿ ಪುರಾತನ ಕಾಲದಿಂದ ಒಲಿದು ಬಂದ ವಿಶೇಷ ಪೂಜೆ. ನವರಾತ್ರಿಯಲ್ಲಿ 9 ದಿನಗಳ ಕಾಲ ಸತತವಾಗಿ ಬರುವ ಭಕ್ತರ ಸಾಲು. ಭಕ್ತರು ಬೆಳಗಿನ ಜಾವ 3 ಗಂಟೆಗೆ ಸ್ನಾನ ಮಾಡಿ ಮಡಿ ಬಟ್ಟೆ ಧರಿಸಿ ಶಲ್ಯವ್ವ ದೇವಿಗೆ ಬರುತ್ತಾರೆ. 9ನೇ ದಿನದಂದು ತಾಯಿ ಶ್ರೀ ಶಲ್ಯವ್ವ ದೇವಿ ಪೂಜೆಗೆ ನವರತ್ನ ಬಣ್ಣಗಳ ಬಟ್ಟೆಗಳನ್ನು ಧರಿಸಿ ವಿಶೇಷವಾಗಿ ಪೂಜೆ ಸಲ್ಲಿಸುತ್ತಾರೆ. ಈ ಮಾತೆ 7ನೇ ಶತಮಾನದಲ್ಲಿ ಕಬ್ಬೂರು ಪಟ್ಟಣದ ಸುಭಾಸಣ್ಣ ಪಾಟೀಲರ ಮನೆ ಮಗಳಾಗಿದ್ದಳು. ತಲೆಮಾರುಗಳಿಂದ ತಾಯಿಗೆ ಪೂಜೆ ಮತ್ತು ಅಲಂಕಾರ ಹಾಗೂ ಯಾರಾದರೂ ಮನೆ ವಾಸ್ತು ಶಾಂತಿ ಹಾಗೂ ಬೇರೆ ಗ್ರಾಮದ ದೇವರ ಜಾತ್ರೆಗಳಿಗೆ ದೇವಿಯನ್ನು ಕರೆದುಕೊಂಡು ಹೋಗುವುದಾದರೆ ಅದು ಈಗ ಮಿಲನ್ ಪಾಟೀಲರ ಪರವಾನಗಿ ಪಡೆದು ಒಯ್ಯುತ್ತಾರೆ. ಇಲ್ಲಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿಶೇಷ ತಾಯಿಯಾಗಿದ್ದಾಳೆ. ನಾವು 48 ವರ್ಷ ಆತ್ರಿ ನಾವು ಬರಾಕತ್ತೀವಿ. ನಾವು ಯಾರು ಅವಾಗ ದಿನ ಬರ್ತೀವಿ, ನಾವು ಬರ್ತೀವಿ. ಇಲ್ಲಿ ಬರೋದ್ರಿಂದ ದೇವ್ರ ಅನುಗ್ರಹ ಯಾವ್ಯಾವ ಥರ ನಿಮ್ಗೆ ಒಲಿದು ಬಂದೈತ್ರಿ? ದೇವ್ರದಿಂದ ಏನು ನಮಗೆಲ್ಲ ನಮ್ಗೆ ಅನುಕೂಲ ಆತ್ರಿ. ದೇವ್ರದಿಂದ ನಾವೆಲ್ಲ ಎಲ್ಲರೂ ಬರಾಕತ್ತೀವಿ. ನಿಮ್ಮ ಹೆಸರು ಸರ್? ಇಲ್ಲಿ ದೇವ್ರ ಜಾತ್ರೆ ಎಷ್ಟು ದಿನದಿಂದ ಈ ಥರ ಸುಮಾರು 50 ವರ್ಷದಿಂದ ಆಯ್ತು ಸರ್. ಅವರಿಗೆ ಇಲ್ಲಿ ಚಿಕ್ಕಮಗಳೂರು ಅಷ್ಟೇ ಬರ್ತಾರೆ. ಒಂದು 15 ವರ್ಷ ಇಲ್ಲಿ ಇಷ್ಟು ಜನ ಈಗ ಹಣ್ಣಮ್ಮಿಗೆ ಮುಖ್ಯವಾಗಿ ಸೇರ್ತಾರೆ. 9 ದಿನ ಸರ್. 9 ದಿನ ಕಂಟಿನ್ಯೂ ಡೈಲಿ. ಎಷ್ಟು ಹಳ್ಳಿಗಳಿಂದ ಜನ? ಸುಮಾರು ಒಂದು 7-8 ಹಳ್ಳಿ ಇದಾವೆ ಸರ್. ರಟ್ಟಿ, ಚಿಕ್ಕೋಡ, ಮೆರಮಟ್ಟಿ, ಕಬ್ಬೂರ, ವಿಜಯನಗರ ಊರಿಗೆಲ್ಲ ಸುತ್ತು 7 ಊರಿಗೆ ಸೀಮಾಗಿ ಎಲ್ಲರೂ ಈ ಥರ ಶಲ್ಯವ್ವ ದೇವಿ ಪ್ರಚಾರ ಎಲ್ಲಿಯೂ ಇರಲಿಲ್ಲ, ಹಾಂ ಸರ್. ಇತ್ತಿತ್ತಲಾಗ ಆಗ್ತಾ ಇದೆ. ಹಾಂ ಸರ್. ಇಲ್ಲ ಸರ್, ಬಟ್ಟಿಂದ ಐತೆ ಸರ್, ಒಂದು 50 ವರ್ಷದಿಂದ ಐತೆ. ಆದರೆ ನಾವು ಅದನ್ನು ಇತ್ತಿತ್ತಲಾಗಿಂದ ಈ ಮೀಡಿಯಾ ಯೂಟ್ಯೂಬ ವಾಟ್ಸಪ್ದಿಂದ ಬಂದಿಂದ ಸ್ವಲ್ಪ ಭಾಳ ಇದಾಗೈತೆ. ಮೊದಲಿಂದ ಐತೆ ಸರ್. ಈ 15 ವರ್ಷದಿಂದಂತೂ ಜನ ಕೊಡೋಕ್ಕಾಗೈತಿ. ಅವ್ರು ಮೊದಲಿಂದ ಒಂದು 20-25 ಜನ ಅಷ್ಟೇ ಬರ್ತಾರೆ ಸರ್. ಇತ್ತಿತ್ತಲಾಗಂತೂ ಮತ್ತು 9 ದಿನ ಪ್ರಸಾದ ಮಾಡೋರು ಅವರು ದಿನ ನಾ ಮಾಡ್ತೀನಿ ಅವ್ರು ಕಂಟಿನ್ಯೂ ಮಾಡಾಕತ್ತಾರೆ. ನಿಮ್ಮ ಹೆಸರು? ಮಲ್ಲಿಕಾರ್ಜುನ